11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನೀರ್ಮಾನ್ವಿ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥದ್ದು ಭಾಳ ಸಂತೋಷ ಮತ್ತು ಹೆಮ್ಮೆ ಪಡತಕ್ಕಂಥ ವಿಚಾರ. ಅದು ಸನ್ಮಾನ್ಯ ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮಾನ್ವಿ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ, ಮಾನ್ವಿ ಅಂದರೆ ದಾಸರ ಶರಣರ ನಾಡು, ಸೂಫಿ ಸಂತರ ಬೀಡು. ಇವತ್ತು ಎಲ್ಲ ದಾಸ ಸಾಹಿತ್ಯದ ಬಗ್ಗೆ ವಿಶೇಷವನ್ನು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಮಾನ್ವಿ ಸಾಹಿತಿಗಳು ಮಾಡ್ತಾ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ನಾವೆಲ್ಲ ಈಗಾಗಲೇ ಸಚಿವರು ಹೇಳ್ದಂಗೆ ಕನ್ನಡ ಭಾಷೆ, ನೆಲ, ಜಲ ರಕ್ಷಣೆಗಾಗಿ ನಾವು ಧ್ವನಿ ಎತ್ತತಕ್ಕಂಥ ಕೆಲಸ ನಾವು ಮಾಡಬೇಕು. ಅದೇ ರೀತಿ ಕವಿ ಕುವೆಂಪು ಅವರು ಹೇಳ್ದಂಗೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗ್ತದೆ ಎಂಬ ಮಾತುಗಳನ್ನು ಕವಿ ಕುವೆಂಪು ಅವರು ಹೇಳಿದ್ದಾರೆ. ಇವತ್ತು ನಾನು ಶಾಸಕನಾಗಿದ್ದಾಗ ಹಿಂದೆ 8ನೇ ಮತ್ತು 9ನೇ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ನಡೆಸ್ತಕ್ಕಂಥ ಕೆಲಸ ಒಂದು ಅವಕಾಶ ನನಗೆ ಒದಗಿ ಬಂದಿತ್ತೆಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು 8 ಮತ್ತು 9ನೇ ಸಮ್ಮೇಳನ, 8ನೇ ಸಮ್ಮೇಳನದಲ್ಲಿ ಡಾಕ್ಟರ್ ಬಂಡಾಯಿ ಸಾಹಿತಿಗರಾಗಿರ್ತಕ್ಕಂಥ ಡಾಕ್ಟರ್ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೆಲಸ ಆಗಿತ್ತು. ಅದರ ಜೊತೆಗೆ ಅವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾನ್ವಿ ತಾಲೂಕು ಅಧ್ಯಕ್ಷರಾಗಿದ್ದವರು ಮೂಕಪ್ಪ ಕಟ್ಟಿಮನಿಯವರು. ಅದ್ರ ಜೊತೆಗೆ 9ನೇ ಸಮ್ಮೇಳನ ಡಾಕ್ಟರ್ ಶ್ರೀ ಜಯಪ್ರಕಾಶ್ ರೆಡ್ಡಿ ಪಾಟೀಲ್ GS ಪಾಟೀಲ್ ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅದ್ರ ಜೊತೆಗೆ ಸ್ವಾಗತ ಸಮಿತಿ ಅಧ್ಯಕ್ಷ ನಾವಾಗಿದ್ವಿ. ಅದ್ರ ಜೊತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾನ್ವಿ ತಾಲೂಕು ಅಧ್ಯಕ್ಷರು ಮೊಹಮ್ಮದ್ ಮುಜೀಬ್ ಅವರು. ಆ ನಿಟ್ಟಿನಲ್ಲಿ ಭಾಳ ಯಶಸ್ವಿಯಾಗಿ 8 ಮತ್ತು 9ನೇ ಸಾಹಿತ್ಯ ಸಮ್ಮೇಳನ ನಾವು ಶಾಸಕರಾಗಿದ್ದಾಗ ಭಾಳ ಅಚ್ಚುಕಟ್ಟಾಗಿ ನಡೆಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಶಾಸಕನಾಗಿದ್ದಾಗ ಇವತ್ತು ಸುಮಾರು 50 ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಅನುದಾನವನ್ನು ಕೊಡೋದ್ರ ಮೂಲಕ ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಕೆಲಸ ಒಂದು ಪ್ರಾಮಾಣಿಕ ಕೆಲಸ ನಾನು ಶಾಸಕನಾಗಿದ್ದಾಗ ಮಾಡಿದ್ದೀನಿ ಎಂಬ ಮಾತುಗಳನ್ನು ಭಾಳ ಸಂತೋಷದಿಂದ, ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರ್ಕಾರಿ ಶಾಲೆಗಳು ಉಳಿದಾವಪ್ಪ ಅಂದರೆ, ಕನ್ನಡ ಶಾಲೆಗಳು ಉಳಿದಾವಂದರೆ ಆ ಕನ್ನಡ ಸಾಹಿತ್ಯವನ್ನು ಏನಪ್ಪ ಅಂದರೆ ಹಿಂದಿನಿಂದ ಪ್ರೋತ್ಸಾಹಿಸ್ತಕ್ಕಂಥ, ಬೆಂಬಲಿಸ್ತಕ್ಕಂಥ ಕೆಲಸ ಈ ಭಾಗದ ಶಾಸಕನಾಗಿ ನಾನು ಮಾಡಿದ್ದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರು, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಸುಮಾರು 50 ವರ್ಷ ವೈದ್ಯ ವೃತ್ತಿಯಲ್ಲಿ ಅವರ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಚಿಕ್ಕವರಿದ್ದಾಗ ಅವರ ತಂದೆಯವರು ಇವತ್ತು ಏನಪ್ಪ ಅಂದರೆ ನಮ್ಮ ಬಿಡದೂರಿನ ಚನ್ನಬಸಪ್ಪ ಪಾಟೀಲ್ ವಕೀಲರು, ಖ್ಯಾತ ನ್ಯಾಯವಾದಿಗಳು, ನಮ್ಮ ತಾತನವರಾಗಿರ್ತಕ್ಕಂಥ ಹನುಮಪ್ಪ ನಾಯಕ್ ದೊರೆ ವಕೀಲರು, ಅವರು ಸಹ ಒಡನಾಟಿಗಳು, ಹಿರಿಯರವರು. ಅವ್ರ ಬಗ್ಗೆ ವಿಶೇಷವಾದ ಗೌರವವನ್ನು, ಹೋರಾಟಗಾರರು, ಆಮೇಲೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಮಹಾನ್ ಪುರುಷರವರು. ಇವತ್ತು ಅಂಥ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಬಸವಪ್ರಭು ಪಾಟೀಲ್ರವರು, ಅದ್ರ ಜೊತೆಗೆ ಚಾಮರಸ್ ಪಾಟೀಲ್ ಅವರು, ಅಲ್ಲಮ್ಮ ಪಾಟೀಲ್ ಅವರು, ಅವರ ಒಂದು ಕುಟುಂಬದ ಬಗ್ಗೆ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾದ ಗೌರವವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರು ಅದ್ರ ವೈದ್ಯ ವೃತ್ತಿ ಜೊತೆಗೆ ಇವತ್ತು ಸಾಮಾಜಿಕ ರಂಗದಲ್ಲಿ, ಇವತ್ತು ಸಾಹಿತ್ಯ ರಂಗದಲ್ಲಿ ಅವ್ರದ್ದೇ ಆದ ಕೊಡುಗೆಯನ್ನು ನೀಡ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಸುಪುತ್ರರು ಸಹ ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಅವರು ಇನ್ನೊಬ್ಬ ಸುಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಸಕಲೇಶ್ ಪಾಟೀಲ್ ಅವರು ತಮ್ಮದೇ ವೈದ್ಯಕೀಯ ವೃತ್ತಿಯಲ್ಲಿ ಅಪಾರವಾದ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ಇವತ್ತು ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರು ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಭಾಳ ಸಂತೋಷ ಮತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ನೀರ್ಮಾನ್ವಿ ಶರಣಬಸವರವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೀತಾ ಇರತಕ್ಕಂಥದ್ದು. ಅವರ ಜೊತೆಗೆ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಕೇಳಿಕೊಂಡು, ಪ್ರಥಮ ಜಿಲ್ಲಾ ಮಹಿಳಾ ಸಮ್ಮೇಳನ ಜಿಲ್ಲೆಯಲ್ಲೇ ಮಾನ್ವಿ ತಾಲೂಕಿನಲ್ಲಿ ನಾನು ಶಾಸಕನಾಗಿದ್ದಾಗ ಭಾಳ ರವಿಕುಮಾರ್ ಪಾಟೀಲ್ ಅವರು ಅಧ್ಯಕ್ಷತೆಯರಿದ್ದರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿದ್ದರು. ನಮ್ಮ ಡಾಕ್ಟರ್ ಮಧು ಪಾಂಡೆ ಅವರು ಸಾಹಿತಿಗಳು, ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಆ ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ನಡೆಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಅಂತೇಳಿ ಈ ಸಂದರ್ಭ ಕೇಳ್ಕೊಂಡು, ನಮ್ಮ ಸಚಿವರು ಶಾಸಕರು ಇವರು ಹಿರಿಯರಿದ್ದಾರೆ,
ಅವರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಎರಡನೇ ಮಹಿಳಾ ಸಮ್ಮೇಳನ ನಡೀಲಿ ಅಂತೇಳಿ ಈ ಸಂದರ್ಭ ಕೇಳ್ಕೊಂಡು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತುಕೊಂಡು